ಇದೆ, ರತ್ನತ್ರಯ ರೂಪವಾಗಿದೆ, ದಶಲಕ್ಷಣ ರೂಪವಾಗೂ ಇದೆ. ರತ್ನತ್ರಯಿಂದ ಯಾವ್ಯಾವುದು? ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ. ಅದು 3 ಸೇರಿದರೆ ರತ್ನತ್ರಯ ಅಂತ ಹೇಳ್ತಾರೆ. 3 ರತ್ನಗಳು ಅಂತ ಹೇಳ್ತಾರೆ, ರತ್ನತ್ರಯ ಅಂತ. ಆ ರೂಪವಾಗಿದೆ. ಇನ್ನೊಂದು ಹೇಗಿದೆ? ದಶಲಕ್ಷಣ ರೂಪ. ದಶಲಕ್ಷಣ ಅಂದರೆ 10 ಲಕ್ಷಣ ಇದೆ. ಧರ್ಮಕ್ಕೆ 10 ಲಕ್ಷಣ ಯಾವ್ಯಾವುದು? ಉತ್ತಮ ಕ್ಷಮ ಹೇಳಿ, ಉತ್ತಮ ಮಾರ್ಧವ, ಉತ್ತಮ ಆರ್ಜವ, ಉತ್ತಮ ಶೌಚ, ಉತ್ತಮ ಸತ್ಯ, ಉತ್ತಮ ಸಂಯಮ, ಉತ್ತಮ ತಪ, ಉತ್ತಮ ತ್ಯಾಗ, ಉತ್ತಮ ಆಕಿಂಚನ್ಯ, ಉತ್ತಮ ಬ್ರಹ್ಮಚರ್ಯ. ಇದು 10 ಧರ್ಮಗಳು, ದಶ ಧರ್ಮಗಳು. ಎಷ್ಟು? 10 ಧರ್ಮಗಳು. ಇನ್ನೊಂದ್ಸಲ ಹೇಳಿ. ಉತ್ತಮ ಕ್ಷಮ, ಉತ್ತಮ ಮಾರ್ಧವ, ಉತ್ತಮ ಆರ್ಜವ, ಉತ್ತಮ ಶೌಚ, ಉತ್ತಮ ಸತ್ಯ, ಅದ್ರ ಜೊತೆ ಧರ್ಮ ಸೇರಿಸಬೇಕು. ಹೇಳಿ. ಉತ್ತಮ ಕ್ಷಮಾ ಧರ್ಮ, ಉತ್ತಮ ಮಾರ್ಧವ ಧರ್ಮ, ಉತ್ತಮ ಆರ್ಜವ ಧರ್ಮ, ಉತ್ತಮ ಶೌಚ ಧರ್ಮ, ಉತ್ತಮ ಸತ್ಯ ಧರ್ಮ, ಉತ್ತಮ ಕ್ಷಮಾ ಧರ್ಮ, ಉತ್ತಮ ಮಾರ್ಧವ ಧರ್ಮ, ಉತ್ತಮ ಆರ್ಜವ ಧರ್ಮ, ಉತ್ತಮ ಶೌಚ ಧರ್ಮ, ಉತ್ತಮ ಸತ್ಯ ಧರ್ಮ, ಉತ್ತಮ ಸತ್ಯ ಧರ್ಮ, ಉತ್ತಮ ಆರ್ಜವ ಧರ್ಮ, ಉತ್ತಮ ಶೌಚ ಧರ್ಮ, ಉತ್ತಮ ಮಾರ್ಧವ ಧರ್ಮ, ಉತ್ತಮ ಕ್ಷಮಾ ಧರ್ಮ, ಉತ್ತಮ ಕ್ಷಮಾ ಧರ್ಮ, ಉತ್ತಮ ಮಾರ್ಧವ ಧರ್ಮ, ಉತ್ತಮ ಆರ್ಜವ ಧರ್ಮ, ಉತ್ತಮ ಶೌಚ ಧರ್ಮ, ಉತ್ತಮ ಸತ್ಯ ಧರ್ಮ, ಉತ್ತಮ ಕ್ಷಮಾ ಧರ್ಮ, ಉತ್ತಮ ಮಾರ್ಧವ ಧರ್ಮ, ಉತ್ತಮ ಆರ್ಜವ ಧರ್ಮ, ಉತ್ತಮ ಶೌಚ ಧರ್ಮ, ಉತ್ತಮ ಸತ್ಯ ಧರ್ಮ. ಯಾರು ಹೇಳ್ತೀರಾ ಇದನ್ನು ಹೆಸರಿನೀಗ? ಹೇಳಿ ಇನ್ನೊಂದ್ಸಲ ಹೇಳಿ. ಉತ್ತಮ ಕ್ಷಮಾ ಧರ್ಮ, ಉತ್ತಮ ಮಾರ್ಧವ ಧರ್ಮ, ಉತ್ತಮ ಆರ್ಜವ ಧರ್ಮ, ಉತ್ತಮ ಶೌಚ ಧರ್ಮ, ಉತ್ತಮ ಸತ್ಯ ಧರ್ಮ, ಉತ್ತಮ ಕ್ಷಮಾ ಧರ್ಮ, ಉತ್ತಮ ಮಾರ್ಧವ ಧರ್ಮ, ಉತ್ತಮ ಆರ್ಜವ ಧರ್ಮ, ಉತ್ತಮ ಶೌಚ ಧರ್ಮ, ಉತ್ತಮ ಸತ್ಯ ಧರ್ಮ. ಕ್ಷಮ, ಮಾರ್ಧವ, ಆರ್ಜವ, ಶೌಚ, ಸತ್ಯ. ಕ್ಷಮ, ಮಾರ್ಧವ, ಆರ್ಜವ, ಶೌಚ, ಸತ್ಯ. ಕ್ಷಮ, ಮಾರ್ಧವ, ಆರ್ಜವ, ಶೌಚ, ಸತ್ಯ. ಉತ್ತಮ ಕ್ಷಮಾ ಧರ್ಮ, ಉತ್ತಮ ಮಾರ್ಧವ ಧರ್ಮ, ಉತ್ತಮ ಆರ್ಜವ ಧರ್ಮ, ಉತ್ತಮ ಶೌಚ ಧರ್ಮ, ಉತ್ತಮ ಸತ್ಯ ಧರ್ಮ. ಹೇಳಿ. ಉತ್ತಮ ಕ್ಷಮಾ ಧರ್ಮ, ಉತ್ತಮ ಮಾರ್ಧವ ಧರ್ಮ, ಉತ್ತಮ ಆರ್ಜವ ಧರ್ಮ, ಉತ್ತಮ ಶೌಚ ಧರ್ಮ, ಉತ್ತಮ ಸತ್ಯ ಧರ್ಮ. ಆಯ್ತಾ? ಈಗ 5 ಬಂತು. ಉತ್ತಮ ಕ್ಷಮ, ಉತ್ತಮ ಮಾರ್ಧವ ಧರ್ಮ, ಉತ್ತಮ ಆರ್ಜವ, ಉತ್ತಮ ಶೌಚ ಧರ್ಮ, ಉತ್ತಮ ಸತ್ಯ. 5 ಬಂತು. ಇನ್ನು 5 ಕಲಿಬೇಕಲ್ಲ, 10ರಲ್ಲಿ 5 ಬಂತು. ಹೇಳಿ. ಉತ್ತಮ ಸಂಯಮ ಧರ್ಮ, ಉತ್ತಮ ತಪ ಧರ್ಮ, ಉತ್ತಮ ತ್ಯಾಗ ಧರ್ಮ, ಉತ್ತಮ ಅಕಿಂಚನ್ಯ ಧರ್ಮ, ಉತ್ತಮ ಬ್ರಹ್ಮಚರ್ಯ ಧರ್ಮ, ಉತ್ತಮ ಸಂಯಮ ಧರ್ಮ, ಉತ್ತಮ ತಪಧಾಮ ಧರ್ಮ, ಉತ್ತಮ ತಪ ಧರ್ಮ, ಉತ್ತಮ ತ್ಯಾಗ ಧರ್ಮ,
ಉತ್ತಮ ಆಕಿಂಚನ್ಯ ಧರ್ಮ, ಉತ್ತಮ ಬ್ರಹ್ಮಚರ್ಯ ಧರ್ಮ, ಉತ್ತಮ ಸಂಯಮ, ಉತ್ತಮ ತಪ, ಉತ್ತಮ ತ್ಯಾಗ, ಉತ್ತಮ ಆಕಿಂಚನ್ಯ, ಉತ್ತಮ ಬ್ರಹ್ಮಚರ್ಯ, ಉತ್ತಮ ಸಂಯಮ, ಉತ್ತಮ ತಪ, ಉತ್ತಮ ತ್ಯಾಗ, ಉತ್ತಮ ಆಕಿಂಚನ್ಯ, ಉತ್ತಮ ಬ್ರಹ್ಮಚರ್ಯ, ಉತ್ತಮ ಬ್ರಹ್ಮಚರ್ಯ, ಉತ್ತಮ ಆಕಿಂಚನ್ಯ, ಉತ್ತಮ ಆಕಿಂಚನ್ಯ, ಉತ್ತಮ ತ್ಯಾಗ, ಉತ್ತಮ ತಪ, ಉತ್ತಮ ಸಂಯಮ, ಉತ್ತಮ ಸಂಯಮ ಧರ್ಮ, ಉತ್ತಮ ತಪ ಧರ್ಮ, ಉತ್ತಮ ತ್ಯಾಗ ಧರ್ಮ, ಉತ್ತಮ ಆಕಿಂಚನ್ಯ ಧರ್ಮ, ಉತ್ತಮ ಕೊನೆಯದೇನು ಬ್ರಹ್ಮಚರ್ಯ ಧರ್ಮ. ಅದೊಂದಾರ ನೆನಪು ಬರಬೇಕಲ್ಲ. ಹಾಂ, ಹೇಳಿ ಇವಾಗ ನೋಡೋಣ. ಸಂಯಮ ಧರ್ಮ, ತಪ ತ್ಯಾಗ ಧರ್ಮ, ಆಕಿಂಚನ್ಯ ಧರ್ಮ, ಬ್ರಹ್ಮಚರ್ಯ ಧರ್ಮ. ಈಗ ಮೊದಲಿಂದ ಹೇಳಿ. ಉತ್ತಮ ಕ್ಷಮಾ ಧರ್ಮ, ಉತ್ತಮ ಅರ್ಥವ ಧರ್ಮ, ಉತ್ತಮ ಶೌಚ, ಉತ್ತಮ ಸತ್ಯ ಧರ್ಮ, ಉತ್ತಮ ಸಂಯಮ ಧರ್ಮ, ಉತ್ತಮ ತಪ ಧರ್ಮ, ಉತ್ತಮ ತ್ಯಾಗ ಧರ್ಮ, ಉತ್ತಮ ಆಕಿಂಚನ್ಯ ಧರ್ಮ, ಉತ್ತಮ ಬ್ರಹ್ಮಚರ್ಯ ಧರ್ಮ. 10 ಧರ್ಮಗಳಿದೆ. 10 ಧರ್ಮಗಳ ಹೆಸರು ಬಂತು. ಇಷ್ಟನ್ನು ಬರ್ಕೋಬೇಕು ಅಂದರೆ ಎಷ್ಟು ಹೊತ್ತು ಬೇಕಾ? ಈಗ ಒಬ್ಬೊಬ್ಬರೇ ಹೇಳಬೇಕು. ಯಾರು ಹೇಳ್ತೀರಾ? ಹೇಳಿ, ಇನ್ನೊಂದ್ಸಲ ಹೇಳಿ. ಉತ್ತಮ ಕ್ಷಮಾ, ನಾ ಹೇಳ್ಕೊಟ್ಮೇಲೆ ಹೇಳಿ, ಎಲ್ಲರೂ ಸೇರ್ಬೇಡಿ ಸುಮ್ಮನೆ. ಉತ್ತಮ ಕ್ಷಮಾ ಧರ್ಮ, ಸಕಾಶ ಅಂದ್ರಲ್ಲ. ಉತ್ತಮ ಮಾರ್ಧವ ಧರ್ಮ, ಉತ್ತಮ ಆರ್ಜವ ಧರ್ಮ, ಉತ್ತಮ ಶೌಚ ಧರ್ಮ, ಉತ್ತಮ ಸತ್ಯ ಧರ್ಮ, ಉತ್ತಮ ಸಂಯಮ ಧರ್ಮ, ಉತ್ತಮ ತಪ ಧರ್ಮ, ಉತ್ತಮ ತ್ಯಾಗ ಧರ್ಮ, ಉತ್ತಮ ಆಕಿಂಚನ್ಯ ಧರ್ಮ, ಉತ್ತಮ ಬ್ರಹ್ಮಚರ್ಯ ಧರ್ಮ, ಉತ್ತಮ ಕ್ಷಮಾ ಧರ್ಮ, ಉತ್ತಮ ಮಾರ್ಧವ ಧರ್ಮ, ಉತ್ತಮ ಆರ್ಜವ ಧರ್ಮ, ಉತ್ತಮ ಆರ್ಜವ ಧರ್ಮ, ಉತ್ತಮ ಶೌಚ ಧರ್ಮ, ಉತ್ತಮ ಸತ್ಯ ಧರ್ಮ, ಉತ್ತಮ ಸಂಯಮ ಧರ್ಮ, ಉತ್ತಮ ತಪ ಧರ್ಮ, ಉತ್ತಮ ತ್ಯಾಗ ಧರ್ಮ, ಉತ್ತಮ ಆಕಿಂಚನ್ಯ ಧರ್ಮ, ಉತ್ತಮ ಬ್ರಹ್ಮಚರ್ಯ ಧರ್ಮ, ಉತ್ತಮ ಕ್ಷಮಾ ಧರ್ಮ, ಉತ್ತಮ ಮಾರ್ಧವ ಧರ್ಮ, ಉತ್ತಮ ಆರ್ಜವ ಧರ್ಮ, ಉತ್ತಮ ಶೌಚ ಧರ್ಮ, ಉತ್ತಮ ಸತ್ಯ ಧರ್ಮ, ಉತ್ತಮ ಸಂಯಮ ಧರ್ಮ, ಉತ್ತಮ ತಪ ಧರ್ಮ, ಉತ್ತಮ ತ್ಯಾಗ ಧರ್ಮ, ಉತ್ತಮ ಆಕಿಂಚನ್ಯ ಧರ್ಮ, ಉತ್ತಮ ಬ್ರಹ್ಮಚರ್ಯ ಧರ್ಮ. ಧರ್ಮಗಳು ಎಷ್ಟಿದೆ? 10. ಯಾವ್ಯಾವುದು? ಕ್ಷಮಾ ಧರ್ಮ, ಶೌಚ ಧರ್ಮ, ಉತ್ತಮ ಸತ್ಯ ಧರ್ಮ, ಉತ್ತಮ ಸಂಯಮ ಧರ್ಮ, ಉತ್ತಮ ತಪ ಧರ್ಮ, ಉತ್ತಮ ತ್ಯಾಗ ಧರ್ಮ, ಉತ್ತಮ ಆಕಿಂಚನ್ಯ ಧರ್ಮ, ಉತ್ತಮ ಬ್ರಹ್ಮಚರ್ಯ ಧರ್ಮ. ಧರ್ಮಗಳಲ್ಲಿ 10 ಧರ್ಮದ ಗುಣನ ತಿಳ್ಕೊಂಡು ಪೂಜೆ ಮಾಡೋದಿರುತ್ತೆ. ಯಾಕೆಂದರೆ ಮೋಕ್ಷ ಬೇಕು ಅಂದರೆ ಈ 10 ಧರ್ಮನ ಪಾಲನೆ ಮಾಡಬೇಕು. ಈಗ ಶಾಲೆಯಲ್ಲಿ ಪಾಸ್ ಆಗಬೇಕು ಅಂದರೆ 6 ಸಬ್ಜೆಕ್ಟ್ ಓದಬೇಕಲ್ವಾ? ಒಂದೇ ಸಬ್ಜೆಕ್ಟ್ ಓದಿದ್ರೆ ಪಾಸ್ ಆಗ್ತೀರಾ? 2 ಸಬ್ಜೆಕ್ಟ್ ಓದಿದ್ರೆ ಪಾಸ್ ಆಗ್ತೀರಾ? 3 ಓದಿರೆ, 4 ಓದಿರೆ, 5 ಓದಿರೆ, 1 ಬಿಟ್ಟರೆ ಹಾಗಲ್ಲ, ಎಲ್ಲದೂ ಓದಬೇಕು. ಹಾಗೆ 10 ಧರ್ಮನ ಪಾಲಿಸಬೇಕು ಜೀವನದಲ್ಲಿ.
ಮೊದಲನೇದು ಯಾವುದು? ಉತ್ತಮ ಕ್ಷಮ. ಪಾಪಗಳೆಷ್ಟಿದೆ? ಯಾವ್ಯಾವುದು? ಹಿಂಸೆ, ಸುಳ್ಳು, ಕಳ್ಳತನ, ಕುಶೀಲ, ಪರಿಗ್ರಹ. ಮೊದಲನೇದು ಯಾವುದು? ಹಿಂಸೆ ಮೊದಲನೇದು. ಹಿಂಸೆ ಗೆಲ್ಲೋದಕ್ಕೆ ಹಿಂಸೆ ಮಾಡಬಾರ್ದು ಅಂದರೆ ಏನು ಮಾಡಬೇಕು? ಕ್ಷಮ ಮಾಡಬೇಕು. ಯಾರು ಏನೇ ಮಾಡಿರೋ ಕ್ಷಮ ಮಾಡಿದ್ವಿ ಅಂದರೆ ಹಿಂಸೆ ಆಗಲ್ಲ. ನೀನು ಅಂದರೆ ನಿಮ್ಮಪ್ಪ ಅಂದರೆ ಒಂದು ಮಕ್ಕಕ್ಕೊಂದು ಹೊಡಿತಾರೆ, ಮತ್ತು ಹಿಂಸೆ ಆಗುತ್ತೆ ಅವಾಗ. ಮನಸ್ಸಿಗೆ ನೋವು ಮಾಡಿದ್ರು ಯಾರನ್ನ ಕುರುಡನ್ನ ಕುರುಡ ಅನ್ಬಾರ್ದು, ಕಿವುಡನ್ ಕಿವುಡ ಅನ್ಬಾರ್ದು, ರೋಗಿನ ರೋಗಿ ಅನ್ಬಾರ್ದು. ಅವ್ರಿಗೆ ನೋವಾಗುತ್ತೆ ಮನಸ್ಸಿಗೆ. ಹೌದು, ನಮಗೇನು ರೋಗ ಬರಲ್ಲೇನಾ? ಯಾವತ್ತೂ ಬಂದಿಲ್ಲ ನಮಗೆ. ಹಾಂ, ಬಂದಿದೆಯಲ್ವ ರೋಗ? ನಮಗೆ ಬರುತ್ತಲ್ಲ. ಮುದುಕ ನಾವು ಮುಂದೊಂದು ದಿನ ಮುದುಕರಾಗಲ್ಲ. ಹುಡ್ದವ್ರೆಲ್ಲ ಒಂದಿನ ಮುದುಕರಾಗಲೇಬೇಕಲ್ಲ. ಬದುಕಿದ್ರೆ, ಮೊದಲೇ ಹೋಗ್ಬಿಟ್ರೆ ಏನೂ ಮಾಡೋಕ್ಕಾಗಲ್ಲ. ಬದುಕಿದ್ರೆ ಮುದುಕರಾಗಲೇಬೇಕಲ್ವಾ? ಮುದುಕರನ್ನ ನೋಡಿ ಆಡ್ಕೊಂಡ್ರೆ ಮನಸ್ಸಿಗೆ ನೋವಾಗುತ್ತೆ, ಹಿಂಸೆ ಅದು. ಅರ್ಥ ಆಗ್ತಿದೆ ಹೇಳಿದ್ದ? ಯಾರಿಗೂ ಮನಸ್ಸಿಗೆ ನೋವಾಗೋ ಹಾಗೆ ಮಾತಾಡಬಾರ್ದು. ಹಾಗೆ ಮಾಡಬೇಕು ಅಂದ್ರೂ ಯಾರು ನಮ್ಮನ್ನೇನಾರ ಅಂದರೆ ನಾವು ಅವರನ್ನು ಕ್ಷಮ ಮಾಡಬೇಕು. ಕ್ಷಮ ಮಾಡಿದರೆ ಸಿಟ್ಟು ಬರಲ್ಲ. ಕ್ಷಮ ಮಾಡೋದಿದೆ ಸಿಟ್ಟು ಬರುತ್ತೆ. ಸಿಟ್ಟು ಬಂತು ಅಂದರೆ ಪಾಪ ಆಗುತ್ತೆ. ಹಿಂಸೆ ಮಾಡ್ತೀವಿ. ಸಿಟ್ಟು ಬಂದಾಗ ಸಿಟ್ಟಲ್ಲಿ ಬೈತೀವಿ, ಹೊಡಿತೀವಿ, ಜಗಳ ಆಡ್ತೀವಿ ಅಲ್ವಾ? ಅದಿಲ್ಲ. ಅದೆಲ್ಲದನ್ನು ಮಾಡಬಾರ್ದು ಅಂದರೆ ಏನು ಮಾಡಬೇಕು? ಕ್ಷಮ ಮಾಡಬೇಕು. ಕ್ಷಮ ಮಾಡಿದ್ವಿ ಅಂದರೆ ಸಿಟ್ಟು ಬರಲ್ಲ. ಸಿಟ್ಟು ಬರಲ್ಲ ಅಂದರೆ ಪಾಪ ಆಗಲ್ಲ. ತಿಳಿತಿದೆ ಹೇಳಿದ್ದ? ಹಾಂ, ಅದಕ್ಕೆ ಅದೆಂಥ ಧರ್ಮ? ಉತ್ತಮ ಕ್ಷಮಾ ಧರ್ಮ. ಅದಕ್ಕೇನಾಯಿತು, ಒಂದು ಸಲ ಏನಾಯ್ತಂತೆ, ಒಂದು ದೋಣಿಲಿ ಒಬ್ಬ ಸಾಧು ನದಿ ದಾಟಬೇಕಿತ್ತು. ನದಿ ದಾಟಬೇಕು ಅಂದರೆ ಏನು ಮಾಡಬೇಕು? ದೋಣಿಲೇ ದಾಟಬೇಕಲ್ವಾ? ದೋಣಿಗೆ ಹೋಗಿ ಕೂತ್ಕೊಂಡ. ಅವ್ರು ಕೂತ್ಕೊಂಡ ತಕ್ಷಣ ಅಲ್ಲೇ ಒಂದು 4 ಪಡ್ಡೆ ಹುಡುಗರಿದ್ರು. ಅಂದರೆ ಸೈಡಲ್ಲೆಲ್ಲ ಕೂತ್ಕೊಂಡು ಕಿಟ್ಲೆ ಮಾಡ್ಕೊಂಡಿರ್ತಾರಲ್ಲ, ಕ್ಯಾತೆ ತೆಕ್ಕೊಂಡಿರ್ತಾರಲ್ಲ ಅಂಥ ಮಕ್ಕಳಿದ್ರು, ಪುಂಡು ಹುಡುಗರಿದ್ರು. ಅವ್ರು ಬಂದ ಅವರು ಕೂತ್ಕೊಂಡ್ರು. ಅವರು ಕೂತ್ಕೊಂಡ್ರು. ಇವನೇನು ಮಾಡಿರೋ, ದೋಣಿಲಿ ಕೂತ್ಕೊಂಡ ತಕ್ಷಣ ಕಣ್ಣು ಮುಚ್ಕೊಂಡು ಧ್ಯಾನಕ್ಕೆ ಕೂತ್ಕೊಂಡ್ಬಿಟ್ರು ಸಾಧು ಕೂತ್ಕೊಂಡ್ರೆ ಇವ್ರಿಗೆ ಸುಮ್ಮನೆ ಕೂರೋಕ್ಕಾಗಲ್ಲ. ಅವ್ರನ್ನ ಕಿಟ್ಲೆ ಮಾಡೋಕ್ಕೆ ಶುರು ಮಾಡಿರೋ. ಅವ್ರನ್ನ ಏನೇನು ಬಾಯಿಗೆ ಬಂದೆ, ಅವ್ನ ಗಡ್ಡ ನೋಡು, ಅವ್ನಿದು ನೋಡು, ಹಾಗೆ ನೋಡು, ಹೀಗೆ ನೋಡು, ಅವ್ನು ಹೆಂಗೆ ಕೂತಿಯನ್ ನೋಡು. ಈಗ ನೀವು ಅಂತಿರಲ್ಲ, ಕಣ್ಣು ಮಿಟುಕಿಸ್ಬಾರ್ದು, ನಾನು ಇದು ಮಾಡ್ತೀನಿ ಅಂತ ಹೇಳ್ತೀರ, ಕಣ್ಣು ಮಿಟುಕಿಸೋ ಹಂಗೆ ಮಾಡಕ್ಕೆ ಏನೇನು ಕಿಟ್ಲೆ ಮಾಡ್ತೀರಲ್ಲ, ಹಾಗೆ ಅವರು ಅವನಿಗೆಲ್ಲ ಮಾಡಿರು. ಆಮೇಲೆ ಯಾವಾಗ ಅವ್ರು ಕಣ್ಣೇ ಬಿಡಲಿಲ್ಲ ಅವಾಗ ಅವ್ರನ್ನ ಹೊಡೆದ್ರು. ಕೊನೆಗೆ ಚಪ್ಪಲಿ ತಗೊಂಡು ಹೊಡೆಯೋಕ್ಕೆ ಹೋದರು. ಆವಾಗ ನದಿ ದೇವತೆ, ಜಲದೇವತೆ ಇರ್ತಾಳಲ್ಲ ಯಕ್ಷಿಣಿ, ಅವಳಿದ್ದಳು, ಹೇಳೋ ದೋಣಿ ಮಗಚಿಬಿಡ್ತೀನಿ, ಹೇಳೋ ದೋಣಿ ಮಗಚಿಬಿಡ್ತೀನಿ. ದೋಣಿ ಮಗಚಿದ್ರೆ ಏನಾಗುತ್ತೆ? ಬಿದ್ದೋಗ್ತಾರೆ. ನದಿಲಿ ಬಿದ್ದು ಸತ್ತೋಗ್ತಾರಲ್ಲ ನೀರೊಳಗೆ. ಹಾಂ, ಸಾಯ್ತಾರಲ್ಲ. ಅದಕ್ಕೆ ಹಾಗಂತ ಹೇಳಿರೋ. ಅಷ್ಟೊತ್ತಿಗೆ ಇವ್ರ ಧ್ಯಾನ ಮುಗಿದಿತ್ತು. ಯಾರದ್ದು? ಸಾಧು. ಯಾರದು? ನನ್ನ ಮಿತ್ರರು, ನನಗೆ ಹಿತ ಬಯಸೋರು. ಯಾರದು? ನಾನು ಜಲದೇವತೆ. ಹೇಳಿ, ನಾನು ಈಗಲೇ ಇವರನ್ನೆಲ್ಲರನ್ನೂ ಸಾಯಿಸ್ಬಿಟ್ಟು ನಿನಗೆ ಏನು ಮಗಚ್ತೀನಿ ಅಂದೆಲ್ಲ, ದೋಣಿ ಮಗಚ್ತೀನಿ ಅಂದೆಲ್ಲ, ನಿನಗೆ ಶಕ್ತಿ ಇದ್ದರೆ ಇವ್ರ ಬುದ್ಧಿ ಮಗಚು. ಇವ್ರು ಕೆಟ್ಟ ಬುದ್ಧಿ ಇದೆ, ಅದ್ರ ಒಳ್ಳೇದು ಮಾಡ. ಇವ್ರು ಯಾಕೆ ಹಿಂಗೆ ಮಾಡ್ತಿದ್ದಾರೆ? ಅವ್ರಿಗೆ ಬುದ್ಧಿ ಇಲ್ಲ, ಅದಕ್ಕೆ ಅವ್ರು ಕೆಟ್ಟದ್ದು ಮಾಡ್ತಿದ್ದಾರೆ. ಅವ್ರಿಗೆ ಒಳ್ಳೆ ಬುದ್ಧಿ ಹೇಳಿಕೊಟ್ರೆ ಅವ್ರು ಹಾಗೆ ಮಾಡಲ್ಲ. ಹಾಗೆ ಕ್ಷಮ ಮಾಡೋರು ಗುಣ ಹಾಗಿರುತ್ತೆ. ಅರ್ಥ ಆಗ್ತಿದೆ ಹೇಳಿದ? ಅದಕ್ಕೆ ಮೊದಲನೇ ಗುಣ ಯಾವುದಿದೆ? ಉತ್ತಮ ಕ್ಷಮಾ ಧರ್ಮ. ಮಾಡ್ದವ ಅಂದರೆ ಸರಳ ಇರೋದು, ಅಹಂಕಾರ ಮಾಡಬಾರ್ದು. ಏನೇನು ಅಹಂಕಾರ ಬರುತ್ತೆ? ನಾನು ತುಂಬ ಸುಂದರಿದ್ದೀನಿ, ನಾನು ತುಂಬ ಶಾಣೆ ಇದ್ದೀನಿ, ಬುದ್ಧಿವಂತ ಇದ್ದೀನಿ, ನಾನು ತುಂಬ ಶಕ್ತಿಶಾಲಿ ಇದ್ದೀನಿ, ನಾನು ತುಂಬ ಹಣವಂತ ಇದ್ದೀನಿ, ನಾನು ತುಂಬ ಬಲಶಾಲಿ ಇದ್ದೀನಿ, ನಮ್ಮಪ್ಪ PM ಇದ್ದಾರೆ, CM ಇದ್ದಾರೆ, ಸೊಕ್ಕು ಮಾಡೋದು. ನಮ್ಮಮ್ಮ ಡಾಕ್ಟ್ರ್ ಇದ್ದಾಳೆ, ನಮ್ಮಮ್ಮ ಇಂಜಿನಿಯರ್ ಇದ್ದಾಳೆ, ನಮ್ಮಮ್ಮ ಮಾಸ್ಟ್ರ್ ಇದ್ದಾಳೆ, ಮೇಡಮ್ ಇದ್ದಾಳೆ ಅಂತೇಳಿ ಸೊಕ್ಕು ಮಾಡೋದು. ಮೇಡಮ್ ಇದ್ದರೆ ಇರಲಲ್ಲ, ಅದಕ್ಕೇನಂತೀಗ? ನಿನ್ನಮ್ಮ ನಿಮ್ಮಪ್ಪ ಅಷ್ಟೇ ಇರೋದು. ಅಮ್ಮೆ ಎಷ್ಟೋ ಜನದ ಅಮ್ಮ ಮೇಡಮ್ ಇದ್ದಾರೆ, ಎಷ್ಟೋ ಜನದ ಅಪ್ಪ ಡಾಕ್ಟ್ರ್ ಇದ್ದಾರೆ ಅಲ್ವಾ? ಎಲ್ಲ ಸೊಕ್ಕು ಮಾಡ್ಬೇಕು ಹಂಗಾರೆ? ಇಲ್ಲ, ಸೊಕ್ಕು ಮಾಡಿದೆ ಅಹಂಕಾರ ಮಾಡಬೇಕು.
ಇಂಥ ಇದ್ದಂಥ ಆ ಶಾಂತಿಯಿಂದ ಇರುವಂಥದ್ದೇನಿದೆ ಅದು ಮಾರ್ದವ ಧರ್ಮ ಇದೆ. ಇವಾಗ ಸಾಕು ಇವತ್ತಿಗೆ 2 ಇದು. ಈಗ ಹೇಳಿ ನನಗೆ 10 ಧರ್ಮದ ಹೆಸರು ಒಬ್ಬೊಬ್ಬರೇ ಹೇಳಬೇಕು. ಕೂಡ ಹೇಳ್ತೀರಾ? ನಂಗೆ ಕೂಡ ಹೇಳೋದು ಬೇಡ, ಒಬ್ಬೊಬ್ಬರೇ ಹೇಳಬೇಕು. ಯಾರು ಹೇಳಿ? ಉತ್ತಮ ಕ್ಷಮಾಧರ್ಮ, ಉತ್ತಮ ಕ್ಷಮಾಧರ್ಮ, ಉತ್ತಮ ಮಾರ್ಧವ ಧರ್ಮ, ಉತ್ತಮ ಆರ್ಜವ ಧರ್ಮ, ಉತ್ತಮ ಶೌಚ ಧರ್ಮ, ಉತ್ತಮ ಸತ್ಯ ಧರ್ಮ, ಉತ್ತಮ ಸಂಯಮ ಧರ್ಮ, ಉತ್ತಮ ತಪ ಧರ್ಮ, ಉತ್ತಮ ತ್ಯಾಗ ಧರ್ಮ, ಉತ್ತಮ ಅಕಿಂಚನ ಧರ್ಮ, ಉತ್ತಮ ಬ್ರಹ್ಮಚರ್ಯ ಧರ್ಮ. ವೆರಿ ಗುಡ್. ಖುಷಿ ಹೇಳು. ಕ್ಷಮ. ಕೈ ಜೋಡಿಸು. ಉತ್ತಮ ಕ್ಷಮಾಧರ್ಮ, ಉತ್ತಮ ಕ್ಷಮಾಧರ್ಮ, ಉತ್ತಮ ಮಾರ್ದವ, ಮಾರ್ಧವ ಧರ್ಮ, ಉತ್ತಮ ಆರ್ಜು ಧರ್ಮ, ಉತ್ತಮ ಕೂತ್ಕೋ. ಹೇಳೋ ಯಶ. ಉತ್ತಮ ಕ್ಷಮಾಧರ್ಮ, ಉತ್ತಮ ಮಾಧವ ಧರ್ಮ, ಉತ್ತಮ ಆರ್ಜವ ಧರ್ಮ, ಉತ್ತಮ ಶೌಚ ಧರ್ಮ, ಉತ್ತಮ ಸತ್ಯ ಧರ್ಮ, ಸಂಯಮ ಧರ್ಮ, ಉತ್ತಮ ಸಂಯಮ ಧರ್ಮ, ಉತ್ತಮ ಜ್ಞಾನ ಧರ್ಮ, ಉತ್ತಮ ತಪ ಧರ್ಮ, ಉತ್ತಮ ಕಿಂಚನ ಧರ್ಮ, ಉತ್ತಮ ಬ್ರಹ್ಮಚರ್ಯ. ತಾ ಈಗ ಯಾರು ಹೇಳ್ತೀರಾ ನೆಕ್ಸ್ಟು? ಕೂತ್ಕೋ ಆ ಕಡೆ. ಈಗ ಹೇಳ್ತೀಯಾ? ಇನ್ನೊಂದ್ಸಲ ಹೇಳ್ಕೊ. ಇವತ್ತಿಲ್ಲ ಎಕ್ಸಾಮ್ ಕೆಳಗೆ ಬರುತ್ತೆ. ಇವತ್ತು ಎಕ್ಸಾಮ್ ಐತೆ ಅಂತ ಅದಕ್ಕೆ ಬಂದಂದ್ರೆ ಹೇಳಿ ಇನ್ನೊಂದ್ಸಲ. ಉತ್ತಮ ದಶಲಕ್ಷಣ ಧರ್ಮಗಳು. ಉತ್ತಮ ಕ್ಷಮಾಧರ್ಮ, ಉತ್ತಮ ಮಾರ್ಧವ ಧರ್ಮ, ಉತ್ತಮ ಆರ್ಜವ ಧರ್ಮ, ಉತ್ತಮ ಶೌಚ ಧರ್ಮ, ಉತ್ತಮ ಸತ್ಯ ಧರ್ಮ, ಉತ್ತಮ ತಪ ಧರ್ಮ, ಉತ್ತಮ ಸತ್ಯ ಧರ್ಮ, ಉತ್ತಮ ಸಂಯಮ ಧರ್ಮ, ಉತ್ತಮ ತಪ ಧರ್ಮ, ಉತ್ತಮ ತ್ಯಾಗ ಧರ್ಮ, ಉತ್ತಮ ಅಕಿಂಚನ್ಯ ಧರ್ಮ, ಉತ್ತಮ ಬ್ರಹ್ಮಚರ್ಯ ಧರ್ಮ, ಉತ್ತಮ ಕ್ಷಮಾಧರ್ಮ, ಉತ್ತಮ ಮಾರ್ಧವ ಧರ್ಮ, ಉತ್ತಮ ಆರ್ಜವ ಧರ್ಮ, ಉತ್ತಮ ಶೌಚ ಧರ್ಮ, ಉತ್ತಮ ಸತ್ಯ ಧರ್ಮ, ಉತ್ತಮ ಸಂಯಮ ಧರ್ಮ, ಉತ್ತಮ ತಪ ಧರ್ಮ, ಉತ್ತಮ ತ್ಯಾಗ ಧರ್ಮ, ಉತ್ತಮ ಆಕಿಂಚನ್ಯ ಧರ್ಮ, ಉತ್ತಮ ಬ್ರಹ್ಮಚರ್ಯ ಧರ್ಮ. ಹೇಳ್ತೀಯಾ? ಹೇಳು. ಉತ್ತಮ ಶೌಚ, ಉತ್ತಮ ಸತ್ಯ ಧರ್ಮ, ಉತ್ತಮ ತ್ಯಾಗದ. ಹೇಳಿ ಹೆಂಗೆ ಬರುತ್ತಾ ಹಂಗೆ ಹೇಳು. ಉತ್ತಮ ಕ್ಷಮಾಧರ್ಮ, ಉತ್ತಮ ಕ್ಷಮಾಧರ್ಮ, ಉತ್ತಮ ಕಳಿಯೋಕ್ಕೋಸ್ಕರ ಜಪ ತಪ ಉಪವಾಸಾದಿಗಳನ್ನು ಮಾಡೋದಕ್ಕೆ ಪರ್ವ ಅಂತ ಹೆಸರು. ಏನಂತ ಹೆಸರು? ಪರ್ವದಲ್ಲಿ ನಮ್ಮ ಆತ್ಮ ಶುದ್ಧಿ ಆಗುತ್ತೆ. ಏನಾಗುತ್ತೆ? ಆತ್ಮ ಶುದ್ಧಿ ಆಗುತ್ತೆ.
ಆದರೆ ಹಬ್ಬದಲ್ಲಿ ಆತ್ಮ ಶುದ್ಧಿ ಆಗಲ್ಲ. ಆತ್ಮಕ್ಕೊಂದು ಸ್ವಲ್ಪ ಸಂತೋಷ ಆಗಬಹುದು ಅಷ್ಟೇ, ಆದರೆ ಶುದ್ಧಿ ಆಗಲ್ಲ. ಆದರೆ ಪರ್ವದಲ್ಲಿ ಆತ್ಮನ ಶುದ್ಧಿ ಆಗುತ್ತೆ. ಇಂತಹ ದಶಲಕ್ಷಣ ಪರ್ವ ವರ್ಷದಲ್ಲಿ 3 ಬಾರಿ ಬರುತ್ತೆ. ಎಷ್ಟು ಬಾರಿ ಬರುತ್ತೆ? ಭಾದ್ರಪದ ಮಾಸದಲ್ಲಿ ಹೇಳಿ, ಮಾಘ ಮಾಸದಲ್ಲಿ, ಚೈತ್ರ ಮಾಸ. ಭಾದ್ರಪದ ಮಾಸ, ಮಾಘ ಮಾಸ, ಚೈತ್ರ. ದಶಲಕ್ಷಣ ಧರ್ಮ ಇದನ್ನು ಪರ್ಯೂಷಣ ಪರ್ವ ಅಂತ ಹೇಳ್ತಾರೆ. ಪರ್ಯೂಷಣ ಪರ್ವ ಭಾದ್ರಪದ ಮಾಸದಲ್ಲಿ, ಮಾಘ ಮಾಸದಲ್ಲಿ, ಚೈತ್ರ ಮಾಸದಲ್ಲಿ ಬರುತ್ತದೆ. ವರ್ಷದಲ್ಲಿ 3 ಬಾರಿ ಬರುತ್ತದೆ. ಎಷ್ಟು ಸಲ ಬರುತ್ತೆ ದಶಲಕ್ಷಣ ಪರ್ವ ವರ್ಷದಲ್ಲಿ? ಯಾವಾಗ ಬರುತ್ತೆ? ಭಾದ್ರಪದ ಮಾಘ ಮಾಸ, ಚೈತ್ರ ಮಾಸ. ಭಾದ್ರಪದ ಮಾಸ, ಮಾಘ ಮಾಸ, ಚೈತ್ರ ಮಾಸ. ಅಮ್ಮ ನಮೋ ಸ್ಮರಣೆ. ಬಂದೆ ಮರಜ್.